ವೋಟರ್ ಐ ಡಿ ಸಸ್ಪೆಂಡ್ ಆಗ್ಬಿಟ್ಟೈತೆ ಗಾಯ್ಸ್. ನೆನ್ನೆ ನೈಟೇ ಸಸ್ಪೆಂಡ್ ಮಾಡೋರೆ 7 ಗಂಟೆಗೆ. ನಾವು ಆರ್ ಸಿ ಕಾರ್ಡು ಪಾನ್ ಕಾರ್ಡು ಅದು ಹೆಂಗೆ ರಿಜೆಕ್ಟ್ ಆಗುತ್ತೆ ಸರ್? ಯಾವ ಥರ ಅದು? ಆರ್ ಸಿ ಕಾರ್ಡು ಓನರ್ ಚೇಂಜ್ ಆಗಿದ್ರೆ ರಿಜೆಕ್ಟ್ ಮಾಡ್ತಾರೆ. ಓನರ್ ಚೇಂಜ್ ಆಗಿಲ್ವಲ್ಲ, ಅದೇ ಹೆಸರಲ್ಲೇ ಇರೋದು, ಒಂದೇ ಹೆಸರು, ನಾನು ಒಬ್ಬನೇ ಇರೋದು. ಹೌದು, ಫಸ್ಟ್ ಓನರ್ ಮೊದಲಿಂದನೂ ಆಲ್ರೆಡಿ ಅಟ್ಯಾಚ್ಮೆಂಟ್ 4 ಇಯರ್ ಆಗಿದೆ ಗಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿಟ್ರಿ ಕ್ಲಾಕ್ಸ್. ಟೈಮ್ 9:26. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ಸ್ಟಾರ್ಟ್ ಮಾಡೋಣ. ಒಂದು ಕಾಫಿ ಕುಡ್ದೆ ನಾಷ್ಟ ಮಾಡಬೇಕು. ವೋಟರ್ ಐ ಡಿ ಸಸ್ಪೆಂಡ್ ಆಗ್ಬಿಟ್ಟೈತೆ ಗಾಯ್ಸ್. ನೆನ್ನೆ ನೈಟೇ ಸಸ್ಪೆಂಡ್ ಮಾಡೋರೆ 7 ಗಂಟೆಗೆ. ನಾವು ಯಾಕೆ ಅಂತ ನೋಡಿದ್ರೆ, ಯು ಆರ್ ಸಸ್ಪೆಂಡೆಡ್, ಪ್ಲೀಸ್ ಅಪ್ಲೋಡ್ ಆಲ್ ದಿ ನೆಸೆಸರಿ ಡಾಕ್ಯುಮೆಂಟ್ ಟು ಕಂಟಿನ್ಯೂ ಯೂಸಿಂಗ್ ವಾಟರ್ ಅಂತ ಒಂದೈತೆ. ಅವರೇ ಫೋನ್ ಮಾಡ್ತಾರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ ಇವಾಗ. ಹಲೋ, ಹೌದು ಹೌದು ಹೇಳಿ ಸರ್. ಹೌದು ಹೌದು ಹೇಳಿ ಸರ್. ಹಾಂ, ಅದು ಐ ಡಿ ಸಸ್ಪೆಂಡ್ ಆಗಿದೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ ತೋರಿಸ್ತಾ ಇತ್ತು. ಹಾಂ, ಮಾಡಿದ್ದೀನಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಆರ್ ಸಿ ಕಾರ್ಡು ಮತ್ತು ಪಾನ್ ಕಾರ್ಡು. ಅದು ಆವಾಗಲೇ ನಿನ್ನೆ ನೈಟ್ ಯಾವಾಗ ಸಸ್ಪೆಂಡ್ ಆಯಿತು ಆವಾಗಲೇ ಮಾಡಿದ್ದೀನಿ. ಹೌದು. ಹೌದು. ಹೌದು, ನಿನ್ನೆ 7 ಗಂಟೆಲೇನೋ ಸಸ್ಪೆಂಡ್ ಆಗಿತ್ತು, ಅವಾಗ ಅಪ್ಲೋಡ್ ಮಾಡಿದ್ದೀನಿ. ಹೌದು. 48 ಅವರ್ಸಾ? ನಾನು ಡ್ಯೂಟಿ ಮಾಡಬೇಕಲ್ವಾ ಇವಾಗ, ಸುಮ್ಮನೆ 2 ದಿನ ವೇಸ್ಟ್ ಆಗುತ್ತಲ್ವ ಡ್ಯೂಟಿ ಮಾಡಿಲ್ಲ ಅಂದರೆ. ಬೇಗ ಆಗಲ್ವಾ ಸರ್ ಅದು? ನಾನು ಡೈಲಿ ಡ್ಯೂಟಿ ಮಾಡ್ತಾ ಇದ್ದೀನಲ್ಲ, ಏನಕ್ಕೆ ಅದು ಸಸ್ಪೆಂಡ್ ಆಗಿರೋದು? ನಾನು ಡೈಲಿ ಡ್ಯೂಟಿ ಮಾಡ್ತಾ ಇದ್ದೀನಲ್ವಾ ಇದೇ ಐಡಿಲಿ, ಏನಾಗುತ್ತೆ, ಏನು ಸಸ್ಪೆಂಡ್ ಆಯಿತು? ಪಾನ್ ಕಾರ್ಡ್ ಏನಕ್ಕೆ ರಿಜೆಕ್ಟ್ ಆಗುತ್ತೆ? ಆರ್ ಸಿ ಕಾರ್ಡು ಪಾನ್ ಕಾರ್ಡು ಅದು ಹೆಂಗೆ ರಿಜೆಕ್ಟ್ ಆಗುತ್ತೆ ಸರ್? ಯಾವ ಥರ ಅದು? ಆರ್ ಸಿ ಕಾರ್ಡು ಓನರ್ ಚೇಂಜ್ ಆಗಿದ್ರೆ ರಿಜೆಕ್ಟ್ ಮಾಡ್ತಾರೆ. ಓನರ್ ಚೇಂಜ್ ಆಗಿಲ್ವಲ್ಲ, ಅದೇ ಹೆಸರಲ್ಲೇ ಇರೋದು, ಒಂದೇ ಹೆಸರು, ನಾನು ಒಬ್ಬನೇ ಇರೋದು. ಹೌದು, ಫಸ್ಟ್ ಓನರ್ ಮೊದಲಿಂದನೂ ಆಲ್ರೆಡಿ ಅಟ್ಯಾಚ್ಮೆಂಟ್ 4 ಇಯರ್ ಆಗಿದೆ ಗಾಡಿ. ಅವಾಗಿಂದನೂ ನಾನೇ ಓಡಿಸ್ತಾ ಇರೋದು, ನನ್ನ ಹೆಸರಲ್ಲೇ ಇರೋದು ಗಾಡಿ, ಬೇರೆಯವ್ರಿಗೆ ಯಾರಿಗೂ ಮಾರಿಲ್ಲ, ಏನಿಲ್ಲ. ಸ್ವಲ್ಪ ಬೇಗ ಮಾಡಿಕೊಡಿ ಸರ್, ಡ್ಯೂಟಿ ಮಾಡಬೇಕು. ಓಕೆ ಗೈಸ್, ಅವ್ರು ಏನು ಹೇಳ್ತವ್ರೆ ಅಂದರೆ 48 ಅವರ್ ಬೇಕಂತೆ. ಅಪ್ಲೋಡ್ ಮಾಡಿದ್ದೀನಿ ನೆನ್ನೆ ನೈಟು, ಅಂದರೆ ಇವತ್ತು ನೈಟ್ ಇಲ್ಲ ನಾಳೆ ನೈಟ್ ಅಷ್ಟರಲ್ಲಿ ಓಪನ್ ಆಗುತ್ತೆ, ವೆರಿಫಿಕೇಷನ್ ಆಗಬೇಕು ಅಂತ ಹೇಳ್ತವ್ರೆ. ನೋಡೋಣ, ಓಪನ್ ಮಾಡಿಸ್ತೀನಿ, ಬಿಡಲ್ಲ, ಮಧ್ಯಾಹ್ನ ಅಷ್ಟರಲ್ಲಿ ಓಪನ್ ಮಾಡಿಸ್ತೀನಿ. ನೋಡೋಣ ಬನ್ನಿ, ಓಪನ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಇವಾಗ ಟಾಟಾ ಎಸಿಲಿ ಡ್ಯೂಟಿ ಆನ್ ಮಾಡೋಣ. ಅವ್ರು 8 ಫೀಟ್ ಲಾಕ್ ಮಾಡ್ಬಿಟ್ಟವ್ರು, ಸಸ್ಪೆಂಡ್ ಮಾಡ್ಬಿಟ್ಟವ್ರು ಅಂದ್ಬಿಟ್ಟು ನಾನು ಡ್ಯೂಟಿ ಮಾಡಿದ್ರೆ ಇಡೋಕ್ಕಾಗಲ್ಲ.
ಡೈಲಿ ಹೆಂಗೆ ಮಾಡ್ತೀನಿ ಡ್ಯೂಟಿ ಅದೇ ಥರ ಇವತ್ತು ಟಾಟಾ ಎ ಸಿ ಆನ್ ಮಾಡ್ತಾಯಿದ್ದೀನಿ. ಬರೀ ಟಾಟಾ ಎ ಸಿ ಡ್ಯೂಟಿ ಮಾಡೋಣ. ಒಂದು ಇನ್ನೊಂದು ಗಾಡಿದಿತ್ತು ಸ್ಪೀಡಿ 8 ಫೀಟ್ ಹಳೆ ಗಾಡಿದು, ಮೊದಲೊಂದು ಗಾಡಿ ಇತ್ತು ಮಾರ್ಬಿಟ್ನಲ್ಲ, ಆ ಗಾಡಿದಿತ್ತು. ಅದು ಸಸ್ಪೆಂಡ್ ಮಾಡವ್ರೆ, ಅದು ಇದು ಎರಡು ಒಟ್ಟಿಗೆ ಮಾಡವ್ರೆ. ಮೋಸ್ಟ್ಲಿ ಅದು ಬೇರೆಯವ್ರ ಹೆಸ್ರಿಗೆ ಆಗೈತೆ ಗಾಡಿ. ನಾನು ಮಾರಿದ ಮೇಲೆ ಬೇರೆಯವ್ರು ತಗೊಂಡವ್ರೆ, ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡವ್ರೆ. ಅಲ್ಲೇ 6 ತಿಂಗಳು 1 ವರ್ಷನೇ ಐತೆ ನಾವು. ಅದಕ್ಕೆ ಅವರು ಅದು ಓನರ್ ಆರ್ ಸಿ ಚೇಂಜ್ ಆಗೋರಲ್ಲ ಅಂದ್ಬಿಟ್ಟು ಇದನ್ನು ಸಸ್ಪೆಂಡ್ ಮಾಡೋರು. ಇಬ್ಬರು 2 ಗಾಡಿನೂ ಒಂದೇ ಸಲ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡಲಿ, ಏನು ಮಾಡ್ತಾರೆ ಮಾಡಲಿ. ಇವಾಗ ಟಾಟಾ ಎ ಸಿ ಡ್ಯೂಟಿ ಆನ್ ಮಾಡಿದ್ದೀನಿ, ನೋಡೋಣ ಯಾವ್ದಾರು ಡ್ಯೂಟಿ ಬರುತ್ತೆ, ಬಂದೇ ಬರುತ್ತೆ. ಡ್ಯೂಟಿ ಮಾಡೇ ಮಾಡ್ತೀನಿ. ಕೊಲ್ಟಾರು ಸಸ್ಪೆಂಡ್ ಮಾಡಿಬಿಟ್ರು ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋ ಮಗನೇ ಅಲ್ಲ, ಡ್ಯೂಟಿ ಮಾಡೇ ಮಾಡ್ತೀನಿ. ಬನ್ನಿ ಇವಾಗ ಒಂದು ನಾಷ್ಟ ಮಾಡ್ಕೊಂಡು ನಾಯಂಡಳ್ಳಿ ಕಡೆ ಹೋಗೋಣ. ಆದರೆ ಯಾವ್ದಾರು ಬೇರೆ ಐಡಿ ಈಸ್ಕೊಳ್ಳೋಣ, ಯಾವ್ದಾರು ಬೇರೆ ಗಾಡಿದು ಇಟ್ಬಿಡ್ತವೆ, ಟ್ರೈ ಮಾಡೋಣ ಬನ್ನಿ. ಒಂದು ಬಾಡಿಗೆ ಬಂದಿದೆ, ಇದು ನನ್ನ ಫ್ರೆಂಡ್ದು 8 ಫೀಟ್ ಐಡಿ ಅವ್ನ ಗಾಡಿದು. ಅವ್ನು ಊರಿಗೆ ಹೋಗೋನೆ, ಅವ್ನು ಈಸ್ಕೊಂಡೆ 677 ರೂಪಾಯಿ ಬಂದಿದೆ. ಕನಕಪುರ ಮೇನ್ ರೋಡು ರಘುನಳ್ಳಿಗೆ ಬಂದಿರೋದು ಬಾಡಿಗೆ. ಪಿಕಪ್ ಹೋಗೋಣ, ಇಲ್ಲೇ 1 ಕಿಲೋಮೀಟ್ರ್ ಇದೆ. ನಂದು ಇನ್ನೂ ಓಪನ್ ಆಗಿಲ್ಲ, ಇವರು ಸಸ್ಪೆಂಡೆಡ್ ಅಂತಲೇ ಐತೆ ಓನರ್ ಆ್ಯಪಲ್ಲಿ. ಓಪನ್ ಆದರೆ ಮೆಸೇಜ್ ಬರುತ್ತೆ, ಆಮೇಲೆ ನಮ್ಮ ಲಾಗಿನ್ ಮಾಡ್ಕೊಂಡು ಅಲ್ಲಿವರೆಗೂ ಒಂಥರ ಡ್ಯೂಟಿ ಮಾಡೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಹೋಗೋಣ ಡ್ರಾಪ್ ಲೊಕೇಶನ್ ಕಡೆಗೆ. 12 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಶಾರ್ಟ್ ಕಟ್ಟಲ್ಲಿ ಹೋದರೆ 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ನಂದು ಐಡಿ ಓಪನ್ ಆಗಿದೆ ಅನಿಸುತ್ತೆ, ಸಸ್ಪೆಂಡೆಡ್ ಅಂತ ತೋರಿಸ್ತಾ ಇಲ್ಲ ಇವಾಗ. ನೋಡಿ ಸಸ್ಪೆಂಡೆಡ್ ಅಂತಿತ್ತು, ಇವಾಗ ಓಪನ್ ಆಗಿದೆ. ಬನ್ನಿ ಹೋಗೋಣ. ಆಮೇಲೆ ಇದು ಅನ್ಲೋಡ್ ಆದಮೇಲೆ ಲಾಗಿನ್ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಇಲ್ಲಿ ಬಂದು 50 ನಿಮಿಷ ಆಯಿತು. ಟೋಟಲ್ಲು 6 ನಿಮಿಷ ವೇಟಿಂಗ್ ಚಾರ್ಜ್ ಹೊಡಿದೆ. 1 ಕಾಲ್ ಅವರ್ ಮೇಲಾಗಿದೆ. ಅಲ್ಲೊಂದು 25 ನಿಮಿಷ ಆಗಿತ್ತು ಲೋಡಿಂಗ್ ಪಾಯಿಂಟಲ್ಲಿ. ಇನ್ನೂ ಓಡ್ತಾನೇ ಇದೆ. ಇನ್ನೂ ಅನ್ಲೋಡ್ ಮಾಡಿಲ್ಲ, ಬಂದಿಲ್ಲ. ಅನ್ಲೋಡ್ ಮಾಡೋ ಊಟಕ್ಕೆ ಹೋಗಿದ್ದಾರಂತೆ. ನೋಡಿ ಆ ಗಾಡಿ ಅನ್ಲೋಡ್ ಮಾಡ್ತವ್ರೆ, ಅವರೇ ಗಾಡಿಯವರೇ. ಇನ್ನೂ ಊಟಕ್ಕೆ ಹೋಗಿರೋರು ಬಂದಿಲ್ಲ. 2 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ಇನ್ನೇನು 2 ಗಂಟೆ ಆಯ್ತಾ ಬಂತು. 1:55 ಟೈಮು. ಬನ್ನಿ ಅನ್ಲೋಡ್ ಮಾಡಲಿ, ಎಷ್ಟೊತ್ತಾಗುತ್ತೆ ನೋಡೋಣ. ಇನ್ನೂ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಐಡಿ ಓಪನ್ ಆಗಿದೆ. ಅದು 170 ರೂಪಾಯಿ ವೇಟಿಂಗ್ ಚಾರ್ಜ್ ಆಗಿದೆ. 150 ರೂಪಾಯಿ ಆಗಿತ್ತು ಟೋಟಲ್ಲು. ಅಲ್ಲಿ ಕಮಿಷನ್ನು 30 ರೂಪಾಯಿ, 730 ರೂಪಾಯಿ. ಅದು ಇದಾಗಿದೆ. ಅದು ಐಡಿ ಓಪನ್ ಆಗಿದೆ, ಲಾಗಿನ್ ಮಾಡಿದ್ದೀನಿ. ನೋಡೋಣ ಯಾವ್ದಾದ್ರು ಬರುತ್ತೆ, ಬರುತ್ತೆ ಎಲ್ಲ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ತಾ ಇದ್ದೀನಿ, ಸ್ಕಿಪ್ ಮಾಡ್ತಾನೆ. ಸ್ನೇಹಿತರೆ, ಐಡಿ ಓಪನ್ ಆದಮೇಲೆ ನನ್ನ ಐಡಿಗೆ ಒಂದು ಬಾಡಿಗೆ ಬಂದಿದೆ. ಇವಾಗ ಪಿಕಪ್ಪು 800 ಮೀಟ್ರು, ಡ್ರಾಪ್ ಇರೋದು ಇಲ್ಲಿ ಆರ್ ಆರ್ ನಗರ. 1 ಮೋರ್ ಸ್ಟಾಪು 622 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಪ್ಲೈವುಡ್ ಹೊರಟಿರೋದು. ಲೋಡಿಂಗು ಇವಾಗ ಕಂಪ್ಲೀಟ್ ಆಗಿದೆ. ಒಂದು 50 ನಿಮಿಷ ಆಗಿದೆ ಲೋಡಿಂಗ್ ಪಾಯಿಂಟಲ್ಲಿ ಫಸ್ಟಲ್ಲಿ. ಈಗ ಸೆಕೆಂಡ್ ಹೋಗೋಣ. ಸೆಕೆಂಡ್ ಡ್ರಾಪು, ಫಸ್ಟು ಡ್ರಾಪು ಹೋಗೋಣ. ಲೋಡಿಂಗ್ ಆಗಿದೆ, ಅಲ್ಲಿ ಡ್ರಾಪ್ ಮಾಡ್ಕೊಂಡು ಸೆಕೆಂಡ್ ಡ್ರಾಪ್, ಲಾಸ್ಟ್ ಡ್ರಾಪ್ ಹೋಗಬೇಕು. ಹೋಗೋಣ ಬನ್ನಿ. 1.8 ಇದೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಫಸ್ಟ್ ಪಾಯಿಂಟು. ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. 6.9 ಕಿಲೋಮೀಟರ್. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, 2ನೇ ಬಾಡಿಗೆ ಅನ್ಲೋಡ್ ಆಗಿದೆ. ಬೇರೆ ಬಾಡಿಗೆ ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲೇ ಒಂದು ಬಂದಿತ್ತು, JP ನಗರ ಒಂದು ಬಂದಿತ್ತು 8 ಫೀಟ್ಗೆ. ಟಾಟಾ ಎ ಸಿಗೆ ರೆಂಟಲ್ ಒಂದು ಬಂದಿತ್ತು 1,500.
ತಗೊಂಡಿಲ್ಲ. ಪಿಕಪ್ಪೇ ಗುಡದಳ್ಳಿ ಇತ್ತು ಪಿಕಪ್ಪು. ನೋಡೋಣ ಬನ್ನಿ, ಬೇರೆ ಆರ್ಡ್ರ್ ಬರೋದು ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 5:02. ಇವಾಗ ಒಂದು ಬಾಡಿಗೆ ಬಂದಿದೆ, ಪಿಕಪ್ಗೆ ಹೋಗೋಣ. ಪಿಕಪ್ಪು 2.6 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ಇಲ್ಲೇ RR ನಗರನೇ. ಇಲ್ಲಿಗೆ ಬರಬೇಕು, ಅಲ್ಲಿ ಲೋಡ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. 466 ರೂಪಾಯಿ ಬಂದಿರೋದು. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಬನ್ನಿ. ಸಾರೇ ಕಂಪ್ಯೂಟರ್ ಈಚೆ ಕಡೆ ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳಿದ್ದೀನಿ 550 ಕೊಡಿ ಅಂತ. ಕೊಡ್ತೀನಿ ಅಂದವ್ರೆ. 550 ರೂಪಾಯಿ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 3.7 ಇದೆ. ಈಚೆ ಕಡೆ ಬಂದಿರೋದಕ್ಕೆ 550 ಕೊಡೋಕೆ ಹೇಳಿದ್ದೀನಿ. ಸ್ನೇಹಿತರೆ, ಅಂದೋಡು ಕಂಪ್ಲೀಟ್ ಆಗಿದೆ. 3ನೇ ಬಾಡಿಗೆ ಇಲ್ಲೇ ರೋಮತ್ವಕ್ಕೆ 4.2 ಕಿಲೋಮೀಟರ್ ಇದೆ. ಹೋಗ್ತಾ ಇರೋಣ ಬನ್ನಿ. ಟೈಮು 6:14 ಆಗಿದೆ. ಆಲ್ರೆಡಿ ಅರ್ನಿಂಗ್ಸು 1650 ರೂಪಾಯಿ ಆಗಿದೆ ಇವತ್ತಿನ 3 ಬಾಡಿಗೆಯಿಂದ. ನೋಡೋಣ ಬನ್ನಿ, ಹೇಳ್ತೀನಿ ಎಷ್ಟು ಉಳಿತು ಅಂತ. ರೂಮ್ ಹತ್ರ ಹೋಗೋಣ. ಸ್ನೇಹಿತರೆ, 42 ಕಿಲೋಮೀಟ್ರ್ ಓಡಿದೆ. ಅರ್ನಿಂಗ್ಸ್ ಆಗಿರೋದು 1650 ರೂಪಾಯಿ. ಇದರಲ್ಲೂ 318, 200 ರೂಪಾಯಿ ಖರ್ಚು. 518, 1650, 518 ಹೋದರೆ 1130 ರೂಪಾಯಿ ಉಳಿದಿದೆ ಸ್ನೇಹಿತರೆ. ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.